ಒಂದಿಡಿ ಅಂದ್ರೆ ಒಂದ್ ಸಾವಿರ ಇಡಿ ನಿಮ್ಗೆ 4,000 ಆಗುತ್ತೆ. ಭಗವಂತ ನೀವು ಅಲ್ಲಿ ಏನ್ ಇಡ್ತೀರಾ ಒಂದಿಟ್ರೆ 4 ದೊಡ್ಡದ್ ಮಾಡ್ತಾನೆ, ಜಾಸ್ತಿ ಮಾಡ್ತಾನೆ. ಹಾಗಾಗಿ ರೂಮ್, ಮಾಸ್ಟರ್ ಬೆಡ್ರೂಮ್, ಯಾವ್ದೇ ಬೆಡ್ರೂಮ್ ಆಗ್ಬೋದು, ಅಗ್ನಿ ಮೂಲೆಯಲ್ಲಿ ಇರ್ತಕ್ಕಂಥ ಬೀರುವಲ್ಲಿ, ಕಬೋರ್ಡ್ ಅಲ್ಲಿ ಕ್ಯಾಶ್ ಇಡಬೇಡಿ. ಏನಕ್ಕೆ ಅಂದ್ರೆ ಅಗ್ನಿ ಅಂದ್ರೇನೆ ಬೆಂಕಿ. ನಮ್ಗೆ ಸೌದೆ ಉರಿದು ಹೆಂಗೆ ಬೂದಿ ಆಗೋಗುತ್ತೆ, ಅದೇ ರೀತಿ ಈ ಅಗ್ನಿ ಮೂಲೆಯಲ್ಲಿ ಇಟ್ಟಿರತಕ್ಕಂಥ ಹಣ ಇರ್ಬೋದು, ಒಡವೆ ಇರ್ಬೋದು, ಪ್ರಾಪರ್ಟಿ ಪೇಪರ್, ಯಾವ್ದು ಪಾಸಿಟಿವ್ ಅನ್ಸುತ್ತೋ ಅದನ್ನೆಲ್ಲ ನಾವು ಅಗ್ನಿ ಮೂಲೆಯಲ್ಲಿ ಇಟ್ಟಾಗ ಅದು ಸುಟ್ಟು ಹೆಂಗ್ ಬೂದಿ ಆಗುತ್ತೆ, ಅದೇ ರೀತಿ ನಮ್ಮ ಹತ್ರ ಅದು ಎಲ್ಲ ಒಂದೊಂದೇ ಕಳ್ಕೊಂತಾ ಇರ್ತೀರಿ, ಕಡಿಮೆ ಆಗ್ತಾ ಇರ್ತದೆ. ನೈಋತ್ಯದಲ್ಲಿ ಇಟ್ಟಿದ್ದು ಯಾವಾಗೂ ಇಲ್ಲೇ ಇರ್ತದೆ. ನೈಋತ್ಯದಲ್ಲಿ ಮನೆ ಯಜಮಾನರನ್ನ ಮಲಸೋದು ಇದೇ ಕಾರಣಕ್ಕೆ. ಏನಕ್ಕೆ ಅಂದ್ರೆ ಅವರು ತುಂಬಾ ವರ್ಷ ನಮ್ ಜೊತೆ ಬದುಕಿರ್ಬೇಕು ಅಂತ. ಅವ್ರು ತುಂಬಾ ವರ್ಷ ನಮ್ ಜೊತೆಲಿ ಇದ್ದಾಗ ಅವ್ರ ನೆರಳಲ್ಲಿ ನಾವು ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಒಂದ್ ಹಂತಕ್ಕೆ ಚೆನ್ನಾಗ್ ಆಗ್ತೀವಿ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ. ನನಗೆ ಒಬ್ರು ಮೊನ್ನೆ ಒಂದು ವಿಡಿಯೋನ ಕಳಿಸಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಂತೆ ಅವರು. ಹಾಗಾಗಿ ಸರ್ ಇದು ವಿಡಿಯೋ ನೋಡಿ, ಇದ್ರ ಬಗ್ಗೆ ನಿಮ್ಮ ಮಾಹಿತಿ ಏನು, ನನಗೆ ಇದ್ರ ಸ್ವಲ್ಪ ಗೊಂದಲ ಇದೆ, ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಅಂತ ಹೇಳಿದ್ರು. ನಾನು ಆ ವಿಡಿಯೋ ನೋಡಿದ್ಮೇಲೆ ಅವರು ಒಂದು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಡುಗೆ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಅಮೌಂಟ್ ಇಡಿ, ಅಗ್ನಿ ಮೂಲೆಯಲ್ಲಿ ಅಮೌಂಟ್ ಇಟ್ಟರೆ ಅದು ವೃದ್ಧಿ ಆಗುತ್ತೆ, ತುಂಬ ದಿನ ನಮ್ಮ ಹತ್ರನೇ ಇರುತ್ತೆ ಅಂತ ಅದರಲ್ಲಿತ್ತು. ಹಾಗಾಗಿ ಅವರು ಕನ್ಫ್ಯೂಸ್ ಮಾಡಿಕೊಂಡು ಸರ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಎಲ್ಲರಿಗೂ ಇದು ಅನುಕೂಲ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅವ್ರು ಕಳ್ಸಿರೋ ಅಂತ ವಿಡಿಯೋದಲ್ಲಿ ನೋಡಿ ಯಾವ ರೀತಿ ಇತ್ತು ಅಂದ್ರೆ, ನೋಡ್ರಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ನೋಡಿ ಇದು ಗಂಡು ಮಕ್ಕಳ ಜಾಗ. ಇದು ಯಾವುದು, ಈಶಾನ್ಯ ಬಂದು ಗಂಡು ಮಕ್ಕಳ ಜಾಗ, ಅದ್ರ ಆಪೋಸಿಟ್ ನೈಋತ್ಯ ಬಂದು ಗಂಡು ಮಕ್ಕಳ ಜಾಗ. ಆಗ್ನೇಯ ಮೂಲೆ ಬಂದು ಇದು ಹೆಣ್ಮಕ್ಳ ಜಾಗ. ಅದೇ ರೀತಿ ವಾಯುವ್ಯ ಇದು 2 ಹೆಣ್ಮಕ್ಳ ಜಾಗ. 2 ಗಂಡು ಮಕ್ಕಳ ಜಾಗ ಇರುತ್ತೆ, 2 ಲೇಡೀಸ್ ಇರುತ್ತೆ. ಅವ್ರು ಹೇಳಿರೋ ಅಂತ ವಿಡಿಯೋದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹೆಣ್ಮಕ್ಳೆಲ್ಲ ಆಗ್ನೇಯದಲ್ಲಿ ಇಟ್ಕೊಳ್ಳಿ. ಈಗ ಅಮ್ಮಂದ್ರೆಲ್ಲ ಆಗ್ನೇಯದಲ್ಲಿ ಇಡ್ತಾ ಇದ್ರು, ಒಂದು ಬಾಕ್ಸ್ ಅಲ್ಲಿ ಬಚ್ಚಿಡ್ತಾ ಇದ್ರು. ಹಾಗಾಗಿ ಅದು ತುಂಬಾ ದಿನ ಇಲ್ಲೇ ಇರ್ತಿತ್ತು, ಜಾಸ್ತಿ ಇರ್ತಿತ್ತು ಅಂತ ಅವ್ರು ಹೇಳೋದು. ನಾನು ಹೇಳೋದು ಇಷ್ಟೇ, ನಿಮ್ಗೆ ದಿಕ್ಕುಗಳನ್ನ ನಾವು ಹೆಣ್ಣು ಮತ್ತೆ ಗಂಡು ಅಂತ ಭಾಗ ಮಾಡ್ತಿರೇ ಹೊರತು ಕ್ಯಾಶ್ ಇಡೋದು ಎಲ್ಲಾರ್ಗೂ ಒಂದೇನೆ ನಾವು. ಹಾಗಾಗಿ ಅವ್ರು ಹೇಳೋ ವಿಡಿಯೋದಲ್ಲಿ ಆಗ್ನೇಯದಲ್ಲಿ ಕ್ಯಾಶ್ ಇಡಿ ಹೆಣ್ಮಕ್ಳು, ನೈಋತ್ಯದಲ್ಲಿ ಗಂಡು ಮಕ್ಳು ಇಡಿ ಅಂತ ಹೇಳ್ತಾ ಇದ್ರು. ಆದ್ರೆ ನಾನು ತಿಳ್ಕೊಂಡಿರೋದ್ರಲ್ಲಿ ಹೆಣ್ಮಕ್ಳು ಬೇರೆ ಜಾಗದಲ್ಲಿ ಇಡಬೇಕು, ಹೆಣ್ಮಕ್ಳು ಅಗ್ನಿ ಮೂಲೆಯಲ್ಲಿ ದುಡ್ಡು ಇಡಬೇಕು, ಗಂಡು ಮಕ್ಳು ನಾವು ನೈಋತ್ಯದಲ್ಲಿ ಇಡಬೇಕು ಅನ್ನೋದು ಇದು ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಹಾಗಾಗಿ ಅದು ಹೆಣ್ಮಕ್ಳಾಗ್ಬೋದು, ಗಂಡು ಮಕ್ಳಾಗ್ಬೋದು, ಎಲ್ಲಿ ಇಟ್ಟರೆ ಜಾಸ್ತಿ ಆಗುತ್ತೆ, ಎಲ್ಲಿ ಇಟ್ಟರೆ ಅಲ್ಲೇ ಇರುತ್ತೆ, ಎಲ್ಲಿ ಇಟ್ಟರೆ ಕರಗೋಗುತ್ತೆ ಅಂದ್ರೆ ಖಾಲಿ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಯಾವ ಮೂಲೆಯಲ್ಲಿ ಇಟ್ಟರೆ ನಮಗೆ ಅಮೌಂಟ್ ಕಡಿಮೆ ಆಗುತ್ತೆ, ಕರಗೋಗುತ್ತೆ, ಯಾವ ಮೂಲೆಯಲ್ಲಿ ಇಟ್ಟರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಅಮೌಂಟ್ ಅಂದರೆ ದುಡ್ಡು ನಮ್ಮ ಮನೆಯಲ್ಲೇ ಇರುತ್ತೆ, ಯಾವ ಮೂಲೆಯಲ್ಲಿ ಇಟ್ಟರೆ ಜಾಸ್ತಿ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ ಮನೆಗಳಲ್ಲಿ ಇದನ್ನ ಚೆಕ್ ಮಾಡ್ಕೊಳ್ಳಿ. ಈಗ ಅವ್ರು ಹೇಳ್ತಾ ಇರೋದು ಏನಂದ್ರೆ, ಅಗ್ನಿ ಮೂಲೆಯಲ್ಲಿ ಇಡಿ ಅಂತ ಹೆಣ್ಮಕ್ಳು. ನಾನು ಹೇಳೋದು ಇಷ್ಟ. ಈಗ ಹೆಣ್ಮಕ್ಳು ಮನೆಯಲ್ಲಿ ಒಂದು ಉಪ್ಪಿನ ಡಬ್ಬೆಯಲ್ಲಿ ಆಗ್ಬೋದು, ಸಕ್ಕರೆ ಡಬ್ಬೆಯಲ್ಲಿ ಆಗ್ಬೋದು ಇಟ್ಕೊಂಡಿರ್ತಾರೆ. ಅದು ಅಮ್ಮ ಇರ್ಬೋದು, ಮಿಸ್ಸಸ್ ಹೆಂಡತಿ ಇರ್ಬೋದು. ಒಂದು ಕಷ್ಟ ಅಂದ ತಕ್ಷಣ ಎತ್ಕೊಂಬಂದು ಬಂದು ನಮ್ಗೆ ಕೊಟ್ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ನಮ್ಮ ಕಷ್ಟ ನೋಡೋಕ್ಕಾಗಲ್ಲ ಅವರು. ಅಂದ್ರೆ ನಾನು ಹೇಳ್ತಾ ಇರೋದು ಇಷ್ಟೇ, ನಿಮಗೆ ರೇಷನ್ ಹೆಂಗೆ ಬೇಗ ಖಾಲಿ ಆಗ್ತಾ ಇರ್ತದೆ ಅಡುಗೆ ಮನೆಯಲ್ಲಿ, ದುಡ್ಡು ಇಟ್ಟರು ಅಷ್ಟೇ ಅಲ್ಲಿ ಇರೋದಿಲ್ಲ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ನಿಮಗೆ. ನೋಡಿ ಇದು ರೂಮ್, ಮಾಸ್ಟರ್ ಬೆಡ್ರೂಮ್, ಯಾವುದೇ ಬೆಡ್ರೂಮ್ ಆಗ್ಬೋದು, ಅಗ್ನಿ ಮೂಲೆಯಲ್ಲಿ ಇರ್ತಕ್ಕಂಥ ಬೀರುವಲ್ಲಿ, ಕಬೋರ್ಡ್ ಅಲ್ಲಿ ಕ್ಯಾಶ್ ಇಡಬೇಡಿ. ಏನಕ್ಕೆ ಅಂದ್ರೆ ಅಗ್ನಿ ಅಂದ್ರೇನೆ ಬೆಂಕಿ. ನಮ್ಗೆ ಸೌದೆ ಉರಿದು ಹೆಂಗೆ ಬೂದಿ ಆಗೋಗುತ್ತೆ, ಅದೇ ರೀತಿ ಈ ಅಗ್ನಿ ಮೂಲೆಯಲ್ಲಿ ಇಟ್ಟಿರತಕ್ಕಂಥ ಹಣ ಇರ್ಬೋದು, ಒಡವೆ ಇರ್ಬೋದು, ಪ್ರಾಪರ್ಟಿ ಪೇಪರ್, ಯಾವ್ದು ಪಾಸಿಟಿವ್ ಅನ್ಸುತ್ತೋ ಅದನ್ನೆಲ್ಲ ನಾವು ಅಗ್ನಿ ಮೂಲೆಯಲ್ಲಿ ಇಟ್ಟಾಗ ಅದು ಸುಟ್ಟು ಹೆಂಗ್ ಬೂದಿ ಆಗುತ್ತೆ, ಅದೇ ರೀತಿ ನಮ್ಮ ಹತ್ರ ಅದು ಎಲ್ಲ ಒಂದೊಂದೇ ಕಳ್ಕೊಂತಾ ಇರ್ತೀರಿ, ಕಡಿಮೆ ಆಗ್ತಾ ಇರ್ತದೆ. ಅದು ಅಗ್ನಿ ಮೂಲೆ ಟೋಟಲ್ ಅಡುಗೆ ಮನೆಯಲ್ಲಿ ಆಗ್ಬೋದು, ಒಂದು ಪ್ರತಿ ರೂಮಲ್ಲಿ ಆಗ್ಬೋದು. ಎಲ್ಲರೂ ನಮಗೆ ಮುಂಚೆ ಕೇಳ್ತಾ ಇದ್ರು, ಸರ್ ನಮಗೆ ಮೆಡಿಸನ್ ಎಲ್ಲಿಟ್ರೆ ಕಡಿಮೆ ಆಗ್ಬೋದು ಅಂತ. ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ಅಗ್ನಿ ಮೂಲೆಯಲ್ಲಿ ಇಡಿ ನೀವು, ಮೆಡಿಸಿನ್ ಅಗ್ನಿ ಮೂಲೆಯಲ್ಲಿ ಇಟ್ಟಾಗ ಅದು ಕಡಿಮೆ ಆಗ್ತಾ ಬರ್ತದೆ. ಅದು ಕಡಿಮೆ ಆಗ್ತಾ ಇದೆ ಅಂದ್ರೆ ನಮ್ಗೆ ಆರೋಗ್ಯ ಚೆನ್ನಾಗಾಗ್ತಾ ಇದೆ ಅಂತ. ಎಲ್ಲ ಸುಟ್ಟು ಬೂದಿ ಹೆಂಗಾಗುತ್ತೆ ಅದೇ ರೀತಿ ಮೆಡಿಸಿನ್ 0 ಆಗ್ಬಿಡುತ್ತೆ ಅಂತ ಹೇಳ್ತೀನಿ. ಯಾವುದೇ ಒಂದು ರೂಮಲ್ಲಿ ಆಗ್ಬೋದು, ಅಗ್ನಿ ಮೂಲೆಯಲ್ಲಿ ಆಗ್ಬೋದು, ಕ್ಯಾಶ್ನ ದುಡ್ಡನ್ನ ಇಡಬೇಡಿ. ಇಟ್ಟರೆ ನಮಗೆ ಪೂರ್ತಿ ಬೇಗ ಖಾಲಿ ಆಗುತ್ತೆ. ಈಗ ಹೆಣ್ಮಕ್ಳು ಯಾವ ರೀತಿ ದುಡ್ಡು ಕುಡಿತಾರೆ ಅಂದ್ರೆ, ಈಗ ಎಲ್ಲೋ ಹೋಗ್ಬೇಕಿರ್ತದೆ, ಅವ್ರಿಗೆ ಅಮೌಂಟ್ ಕೊಟ್ಟಾಗ ಅಲ್ಲೊಂದು 50 ರೂಪಾಯಿ 100 ರೂಪಾಯಿ ಉಳಿಸ್ಕೊಂತಾರೆ, ಅದನ್ನ ಸೇವಿಂಗ್ಸ್ ಆಗಿಟ್ಕೊಂತಾರೆ. ಈ ಬಟ್ಟೆ ಒಗಿಬೇಕಾದ್ರೆ ನಾವು ಮರೆತು ಜೋಬಲ್ಲಿ ಬಿಟ್ಟಿರ್ತೀರಿ, ಅದನ್ನ ತಗೊಂತಾರೆ. ಅವರೆಲ್ಲ ಎಲ್ಲಿಡ್ತಾರೆ, ಅಡುಗೆ ಮನೇಲಿ ಇಡ್ತಾ ಬರ್ತಾರೆ. ಅಡುಗೆ ಮನೇಲಿ ಇಟ್ಟಿದ್ದು ಕಡಿಮೆ ಅಮೌಂಟು, ಬೇಗ ಖಾಲಿ ಆಗುತ್ತೆ. ಅದೇ ನೀವು ಉಳಿಸ್ತೀರಾ ಅಂತ ಇಟ್ಕೊಳ್ಳಿ, ಇಲ್ಲ ಹೆಣ್ಮಕ್ಳು ಒಂದು ಬಿಸ್ನೆಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ನೋಡಿ ಪ್ರತಿ ರೂಮಲ್ಲೂ ಅಗ್ನಿ ಮೂಲೆ, ಅಡುಗೆ ಮನೆ ಬಿಟ್ಬಿಡಿ, ನೈಋತ್ಯದಲ್ಲಿ, ಅದು ಉತ್ತರಕ್ಕೆ ಮುಖ ಮಾಡಿ ಇಟ್ಟರೆ ತುಂಬಾ ಒಳ್ಳೇದು. ಇಲ್ಲಿ ಇಡಿ ನೀವು. ಅಲ್ಲಿ ಇಟ್ಟಿರ್ತಕ್ಕಂಥ ಅಮೌಂಟು ಯಾವಾಗಲೂ ನಮ್ಮ ಹತ್ರನೇ ಇರ್ತದೆ, ಖಾಲಿನೇ ಆಗೋದಿಲ್ಲ. ಯಾವುದು, ಸೌತ್ ವೆಸ್ಟ್ ಕಾರ್ನರ್, ದಕ್ಷಿಣ ನೈಋತ್ಯದಲ್ಲಿ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ನಮ್ಮ ಹತ್ರನೇ ಇರ್ತದೆ.
ನಮ್ಮ ಹತ್ರ ಅಮೌಂಟ್ ಜಾಸ್ತಿ ಆಗ್ಬೇಕಪ್ಪ ಅಂದಾಗ ಏನು ಮಾಡಬೇಕು ನಾವು ನೋಡ್ರಿ, ಇಲ್ಲಿ ಪಶ್ಚಿಮ ವಾಯುವ್ಯ, ಪ್ರತಿ ರೂಮಲ್ಲೂ ಪಶ್ಚಿಮ ವಾಯುವ್ಯದಲ್ಲಿ ನಾವು ಏನು ಇಡ್ತೀರಿ ಅದು ಜಾಸ್ತಿ ಆಗ್ತಾ ಇರ್ತದೆ. ನಾನು ಸುಮಾರು ವಿಸಿಟಿಂಗ್, ನಾನು ಇದನ್ನ ಸುಮಾರು ಸರಿ ಹೇಳಿದ್ದೀನಿ, ಪ್ರತಿ ಒಂದು ಮನೆಯಲ್ಲೂ ನಾನು ವಿಸಿಟಿಂಗ್ ಎಲ್ಲಿ ಹೋಗ್ತೀನಲ್ವಾ, ನೋಡ್ರಿ ಇಲ್ಲಿ ವಾಯುವ್ಯದಲ್ಲಿ ಒಂದು ಉಂಡಿ ಇಟ್ಟಿರ್ತಾರೆ, ಅವ್ರು ನನಗೆ ತೋರಿಸ್ತಾರೆ. ಕೆಲವ್ರು ತೋರಿಸಲ್ಲ, ನಾನು ಒಳಗಡೆ ಹೋದ ತಕ್ಷಣ ಆ ಉಂಡಿ ಕಾಣಿದ ತಕ್ಷಣ ನಾನು ಇವ್ರು ನನ್ನ ಫಾಲೋವರ್ಸ್ ಅಂತ ನನಗೆ ಗೊತ್ತಾಗ್ಬಿಡುತ್ತೆ. ನಾನು ಹೇಳ್ತೀನಿ, ವಾಯುವ್ಯದಲ್ಲಿ ಒಂದು ಇಡಿ ಅಂದರೆ ಒಂದು 1,000 ಇಡಿ ನಿಮಗೆ 4,000 ಆಗುತ್ತೆ. ಭಗವಂತ ನೀವು ಅಲ್ಲಿ ಏನು ಇಡ್ತೀರಾ ಒಂದಿಟ್ರೆ 4 ದೊಡ್ಡದು ಮಾಡ್ತಾನೆ, ಜಾಸ್ತಿ ಮಾಡ್ತಾನೆ. ಹಾಗಾಗಿ ಯಾರ್ಯಾರು ಅಮೌಂಟ್ನ ಜಾಸ್ತಿ ಮಾಡಬೇಕು, ನಾನು ದುಡಿಬೇಕು, ನಾನು ಎತ್ತರಕ್ಕೆ ಬೆಳಿಬೇಕಪ್ಪ, 4 ಜನಕ್ಕೆ ಸರಿ ಇರ್ಬೇಕು ನಾನು ಅಂದವರು, ವಾಯುವ್ಯದಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ನೀವು ಪ್ರತಿ ರೂಮಲ್ಲೂ, ಬರೀ ಮಾಸ್ಟರ್ ಬೆಡ್ರೂಮ್ ಅಂತಲ್ಲ, ಸೆಕೆಂಡ್ ಬೆಡ್ರೂಮ್ ಇರ್ಬೋದು, ಚಿಲ್ಡ್ರನ್ ಬೆಡ್ರೂಮ್ ಇರ್ಬೋದು. ಈಗ ಅಪ್ಪ ಅಮ್ಮ ಒಂದು ರೂಮಲ್ಲಿ ಮಲಗ್ತಾರೆ, ದೊಡ್ಡ ಮಗ ಚಿಕ್ಕ ಮಗ ಎಲ್ಲರೂ ಬೇರೆ ಬೇರೆ ಮಲಗ್ತೀರಲ್ವಾ, ನಿಮ್ಮ ಜಾಗದಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಕ್ಯಾಶ್ನ ದುಡ್ಡನ್ನು ಇಡ್ತಾ ಬಂದಾಗ ನೀವು ಅಲ್ಲಿ ಎಷ್ಟು ಇಡ್ತೀರಾ ಅದನ್ನ 4 ಪಟ್ಟು ಭಗವಂತ ಜಾಸ್ತಿ ಮಾಡ್ತಾನೆ. ಹಾಗಾಗಿ ನೀವು ವಾಯುವ್ಯದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ಳಿ. ನೋಡಿ, ನೈಋತ್ಯದಲ್ಲಿ ನಾನು ಇಡಬೇಡಿ ಅಂತ ಹೇಳ್ತಾ ಇಲ್ಲ, ಇಡೀ ನೈಋತ್ಯದಲ್ಲಿ ಇಟ್ಟಿದ್ದು ಯಾವಾಗೂ ಇಲ್ಲೇ ಇರ್ತದೆ. ನೈಋತ್ಯದಲ್ಲಿ ಮನೆ ಯಜಮಾನರನ್ನ ಮಲಗಿಸೋದು ಇದೇ ಕಾರಣಕ್ಕೆ. ಏನಕ್ಕೆ ಅಂದ್ರೆ ಅವರು ತುಂಬಾ ವರ್ಷ ನಮ್ಮ ಜೊತೆಲಿ ಬದುಕಿರ್ಬೇಕು ಅಂತ. ಅವ್ರು ತುಂಬಾ ವರ್ಷ ನಮ್ಮ ಜೊತೆಲಿ ಇದ್ದಾಗ ಅವ್ರ ನೆರಳಲ್ಲಿ ನಾವು ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಒಂದು ಹಂತಕ್ಕೆ ಚೆನ್ನಾಗಿ ಆಗ್ತೀರಿ. ಅದಕ್ಕೋಸ್ಕರನೇ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಮನೆ ಯಜಮಾನರನ್ನ ಮಲಗಿಸೋದು. ಅವ್ರಿಗೆ ಆ ಶಕ್ತಿ ಇರುತ್ತೆ. ನೈಋತ್ಯದಲ್ಲಿ ಏನಿರುತ್ತೆ ಅದು ಅಲ್ಲೇ ಇರುತ್ತೆ. ಮುಂಚೆ ನಾವೆಲ್ಲ ಚಿಕ್ಕ ಹುಡುಗರಾಗ ನಮ್ಮ ತಂದೆಯವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ನೈಋತ್ಯದಲ್ಲಿ ಕಣಜ ಮಾಡ್ತಿದ್ರು, ರಾಗಿ ಭತ್ತ ಎಲ್ಲ ಶೇಖರಣೆ ಮಾಡಕ್ಕೆ. ಏನಕ್ಕಪ್ಪ ಅಂದ್ರೆ ಈ ವರ್ಷ ನಮ್ಗೆ ಅಥವಾ ಮುಂದಿನ ವರ್ಷ ಬರಗಾಲ ಬಂತು, ಯಾಕಂದ್ರೆ ನಾವು ಮಳೆನ ನಂಬಿ ವ್ಯವಸಾಯ ಮಾಡ್ತಾ ಇರೋದು. ಬರಗಾಲ ಬಂತು ಅಂದ್ರೆ ನಮಗೆ ರೇಷನ್ ಖಾಲಿ ಆಗ್ಬಾರ್ದು, ಮಕ್ಕಳಿಗೆ ತೊಂದರೆ ಆಗ್ಬಿಡುತ್ತೆ ಅಂತ ನಾವು ಕಣಜನೆಲ್ಲ ನೈಋತ್ಯದಲ್ಲಿ ಮಾಡ್ತಾ ಇದ್ರು. ನೈಋತ್ಯದಲ್ಲಿ ಮಾಡೋದಂತ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಇಟ್ಟಿರೋದು ಇಲ್ಲೇ ಇರ್ತದೆ ಅಂತ. ಅದಕ್ಕೆ ಎಲ್ಲರೂ ಇದನ್ನ ಕುಬೇರನ ಮೂಲೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದು ಕುಬೇರನ ಮೂಲೆ ಅಲ್ಲ, ನೈಋತ್ಯ ಮೂಲೆ. ನೈಋತ್ಯ ಮೂಲೆಯಲ್ಲಿ ಬಿಸ್ನೆಸ್ ಮಾಡೋರು ಏನಪ್ಪಾ ಅಂದ್ರೆ ಉತ್ತರಕ್ಕೆ ಮುಖ ಮಾಡಿ ಇಡಬೇಕು. ಅರ್ಥ ಆಯ್ತಾ? ರಾಜಕೀಯದಲ್ಲಿರೋರು ಪೂರ್ವಕ್ಕೆ, ಅವ್ರು ಉತ್ತರಕ್ಕೆ ಬೇಡ, ಪೂರ್ವಕ್ಕೆ. ಅವ್ರು ಒಳ್ಳೆ ಹೆಸರು ಮಾಡ್ತಾರೆ. ಈ ನೈಋತ್ಯನ ನೀವು ಬಳಸ್ಕೊಳ್ಳಿ, ನಾನು ಬೇಡ ಅಂತ ಹೇಳಿಲ್ಲ. ಇಲ್ಲಿ ಇಡಿ ಕ್ಯಾಶು, ಇಲ್ಲಿ ಇಟ್ಟಾಗ ಏನಾಗುತ್ತೆ, ನಮಗೆ 100 ರೂಪಾಯಿ ಇಟ್ಟರೆ 400 ರೂಪಾಯಿ ಆಗುತ್ತೆ. ನಾವು ಏನಿಲ್ಲಿ ಇರ್ತೀರ 4 ಪಟ್ಟು ಜಾಸ್ತಿ ಆಗ್ತಾ ಇರ್ತದೆ. ಇದಾದ್ಮೇಲೆ ನಾನು ಏನ್ ಹೇಳ್ತೀನಿ, ಉತ್ತರ ಮಧ್ಯ ಭಾಗದಲ್ಲಿ ಒಂದು ಸ್ವಲ್ಪ ಇಟ್ಕೊಳ್ಳಿ. ಇದು ಉತ್ತರ ಮಧ್ಯ ಭಾಗ ಬಂದು ಕುಬೇರನ ಸ್ಥಾನ. ಎಲ್ಲರೂ ಹೇಳ್ತಾರೆ ನೈಋತ್ಯ ಕುಬೇರ ಮೂಲೆ ಅಂತ, ಆಡು ಭಾಷೆಯಲ್ಲಿ ಕುಬೇರ ಮೂಲೆ ಅಂತ ಹೇಳೋದು. ನಿಮ್ಮ ಮನೆಗೆ ಟೋಟಲ್ ಮೆಜರ್ಮೆಂಟ್ ನೋಡಿ, ಇದು ವಾಯುವ್ಯನೂ ಆಯ್ತು, ಟೋಟಲ್ ಮನೆ ಕುಬೇರ ಸ್ಥಾನನೂ ಆಯ್ತು. ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ನಿಮ್ಮ ಮನೆ ಯಾವುದೇ ಮೆಜರ್ಮೆಂಟ್ ಇರಲಿ, ಅದರಲ್ಲಿ ಉತ್ತರ ಮಧ್ಯ ಭಾಗ, ಇವಾಗ ಸಪೋಸ್ 100 ಅಡಿ ಇದೆ ಅಂತ ಇಟ್ಕೊಳ್ಳಿ ಮನೆ, ಪೂರ್ವದಿಂದ ಪಶ್ಚಿಮಕ್ಕೆ 100 ಅಡಿ ಇದ್ದಾಗ ಈ ಕಡೆಗೆ 50 ಅಡಿ, ಈ ಕಡೆ 50 ಅಡಿ ಬಿಟ್ಟಾಗ ಮಧ್ಯ ಒಂದು ಡಾಟ್ ಬರುತ್ತಲ್ವಾ, ಅದು 50 ಅಡಿ ಕರೆಕ್ಟಾಗಿ ಅದು ಕುಬೇರನ ಸ್ಥಾನ. ಲಕ್ಷ್ಮೀ ಕರ್ಕೊಂಡು ಕುಬೇರ ಒಳಗಡೆ ಬರೋಂಥ ಜಾಗ. ಅದಕ್ಕೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಉತ್ತರದಲ್ಲಿ ದೊಡ್ಡ ದೊಡ್ಡ ವಿಂಡೋ ಕೊಡಿ. ಕುಬೇರ ಲಕ್ಷ್ಮಿ ಗಾಳಿ ಮತ್ತು ಬೆಳಕಿನ ರೂಪದಲ್ಲಿ ಬರ್ತಾರೆ, ಅವ್ರು ಒಳಗಡೆ ಬರೋಕ್ಕೆ ಜಾಗ ಕೊಡ್ಬೇಕು ನಾವು. ಉತ್ತರ ಮಧ್ಯ ಭಾಗದಲ್ಲಿ ಇಟ್ಕೊಂಡ್ಬಿಟ್ರೆ ನಮಗೆ ಇಲ್ಲಿ ನಾನೇನು ಹೇಳ್ತೀನಿ ಅಂದ್ರೆ ಕ್ಯಾಶ್ ಇಡಿ, ಪ್ರಾಪರ್ಟಿ ಪೇಪರ್ ಇಡಿ, ಗೋಲ್ಡ್, ನಿಮ್ಮ ಜ್ಯುವೆಲರ್ಸ್ ಏನಿದೆಯೋ ಅದನ್ನೆಲ್ಲ ಇಲ್ಲಿಡಿ. ಕ್ಯಾಶ್ ವಾಯುವ್ಯದಲ್ಲಿ ಇಡಿ, ಇಲ್ಲಿಟ್ರೆ ಜಾಸ್ತಿ ಆಗ್ತಾ ಇರ್ತದೆ. ಮೊನ್ನೆ ನನಗೊಂದು ಹೆಣ್ಮಗು ಹೇಳ್ತು, ಸರ್ ನಮ್ದು ಯಾವಾಗೋ ತಂದಿದ್ದು ಒಡವೆ ಬಿಲ್ಲು ಬಾಕ್ಸ್ ಎಲ್ಲ ತೆಗೆದು ಇಲ್ಲಿಟ್ಟೆ, ನನಗೆ 3 ಲಕ್ಷ ರೂಪಾಯಿದೊಂದು 7 ಲಕ್ಷ ರೂಪಾಯಿದೊಂದು ಹೊಸ ಒಡವೆ ಬಂತು ಅಂತ. ನನಗಿನ್ನೊಬ್ಬ ನಮ್ಮ ಮೇಡಮ್ ಅವ್ರು ಹೇಳಿದ್ರು ಮೊನ್ನೆ ಫೋನ್ ಮಾಡ್ಬಿಟ್ಟು, ಸರ್ ಇಲ್ಲಿಟ್ಟೆ ಒಡವೆ ಏನೋ 2 ಸೆಟ್ ಬಂತು, ಆದರೆ ಸಾಲ ಮಾಡಿ ತಗೊಂಡ್ಬಿಟ್ಟೆ ಅಂತ. ನಾನು ಹೇಳೋದು ಇಷ್ಟೇ, ಇಲ್ಲಿ ಏನು ಇಡ್ತೀರಾ ಜಾಸ್ತಿ ಆಗ್ತಾ ಇರ್ತದೆ. ಹಾಗಾಗಿ ಅಗ್ನಿ ಮೂಲೆಯಲ್ಲಿ ದಯವಿಟ್ಟು ಇಡಬೇಡಿ. ನೈಋತ್ಯದಲ್ಲಿ ಪರವಾಗಿಲ್ಲ, ವಾಯುವ್ಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಇಲ್ಲಿ ಇಟ್ಬಿಡಿ. ಅಮೌಂಟ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗಿದ್ದ ಅಮೌಂಟ್ ತೆಗೆದು ಉತ್ತರ ಮಧ್ಯ ಭಾಗದಲ್ಲಿ ಇಟ್ಕೊಂಬಿಡಿ. ನಾನು ಏನು ಮಾಡ್ತಾ ಇದ್ದೀನೋ ಅದೇ ನಿಮ್ಗೆ ಹೇಳ್ತಾ ಇರೋದು. ಪ್ರಾಕ್ಟಿಕಲ್ ಆಗಿ ಫಸ್ಟ್ ನಾನು ಅನುಭವಿಸ್ಬೇಕು. ನಾನು ಅನುಭವಿಸಿದಾದ್ಮೇಲೆ ಅದರಲ್ಲಿ ಪಾಸಿಟಿವ್ ಬಂದ್ರೆ ನಿಮ್ಗೆ ಹಂಚ್ತೀನಿ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ. ನಿಮ್ಮ ಮನೆಗಳಲ್ಲಿ ಇದನ್ನ ಪ್ರಾಕ್ಟಿಕಲ್ ಆಗಿ ಫಸ್ಟ್ ನೋಡ್ಕೊಳ್ಳಿ. ಅಗ್ನಿ ಮೂಲೆಯಲ್ಲಿ ಏನಿರುತ್ತೆ ಅದು ಬೇಗ ಖಾಲಿ ಆಗ್ತಾ ಇರ್ತದೆ. ಓಕೆನಾ? ನೈಋತ್ಯದಲ್ಲಿ ಇರೋದು ಅಲ್ಲೇ ಇರುತ್ತೆ. ಅದು ನ್ಯೂಸ್ ಪೇಪರ್ ಇಟ್ಟಿರ್ಬೋದು, ಹಳೆ ಬಟ್ಟೆ ಇಟ್ಟಿರ್ಬೋದು, ಮತ್ತೆ ರೇಷನ್ ತಂದು ಇಟ್ಟಿರ್ತಾರೆ. ಅದೇನಾಗುತ್ತೆ ಅಲ್ಲೇ ಇರ್ತದೆ. ಜಾಸ್ತಿನೂ ಆಗಲ್ಲ, ಕಡಿಮೆನೂ ಆಗಲ್ಲ, ಪರ್ಮನೆಂಟ್, ಅದು ಫಿಕ್ಸೆಡ್ ಅದು. ಅದೇ ನೀವು ವಾಯುವ್ಯದಲ್ಲಿ, ನಾನು ಸುಮಾರು ಜನಕ್ಕೆ ಸೈಟ್ ವಿಸಿಟಿಂಗ್ ಹೋದಾಗ ಹೇಳ್ತೀನಿ, ಇಲ್ಲಿ ಮೆಡಿಸನ್ ಇಟ್ಬಿಡ್ತಾರೆ. ಮೆಡಿಸನ್ ಇಟ್ಟರೆ ಜಾಸ್ತಿ ಆಗ್ತಾ ಇರ್ತದೆ. ನಮಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಾಗ ಅದು ಜಾಸ್ತಿ ಆಗ್ತದೆ. ಯಾಕೆಂದ್ರೆ ಮೆಡಿಸಿನ್ ಜಾಸ್ತಿ ಮಾಡಬೇಕು. ಸುಮಾರು ಜನ ನನಗೆ ಹೇಳ್ತಾರೆ, ಸರ್ ಇಲ್ಲಿ ಮೆಡಿಸಿನ್ ಇಟ್ಬಿಟ್ಟಿದೆ, ನೀವು ಹೇಳಿದ್ಮೇಲೆ ತೆಗೆದು ಎಷ್ಟೋ ಆರೋಗ್ಯ ಪರವಾಗಿಲ್ಲ. ಮೊನ್ನೆ ಒಬ್ರು ಹೇಳ್ತಾ ಇದ್ದಾರೆ ನನಗೆ, ಸರ್ ನೀವು ಬಂದು ಕಮೆಂಟ್ಸ್ ಮಾಡಿದ್ದಾರೆ ಅವರು, ಸರ್ ನೀವು ಏಪ್ರಿಲಲ್ಲಿ ಬಂದು ಹೋಗಿದ್ದು, ನಾನು ಇಲ್ಲಿ ಇಡ್ತಾ ಇದ್ದೆ, ಚೇಂಜ್ ಆದಮೇಲೆ ಏಪ್ರಿಲ್ ಆದಮೇಲೆ ಇಲ್ಲಿ ತನಕ ನಾನು ಹಾಸ್ಪಿಟ್ಲಿಗೆ ಹೋಗಲಿಲ್ಲ ಅಂತ ಹೇಳ್ತಿತ್ತು ಒಂದು ಹೆಣ್ಮಗು ನನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿದೆ. ಹಾಗಾಗಿ ಇಲ್ಲಿ ಯಾರ್ಯಾರು ಮೆಡಿಸಿನ್ ಇಡ್ತಾರೋ ಅವ್ರನ್ನೆಲ್ಲ ತೆಗಿಸ್ತಾ ಇದ್ದೀನಿ ನಾನೀಗ. ನಾನು ಮನೆಗೆ ಯಾರ್ಯಾರ ಮನೆಗೆ ಸೈಟ್ ವಿಸಿಟಿಂಗ್ ಹೋಗ್ತೀರಾ ಎಲ್ಲರೂ ಇಲ್ಲಿ ಉಂಡಿ ಇಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಅವ್ರ ಅನುಭವಕ್ಕೆ ಬಂದಿದೆ ಅದು. ಹೌದು ಸರ್, ನಿಜ ಅಂತ ಹೇಳ್ತಾರೆ. ನೀವು ಅಷ್ಟೇ, ಇಲ್ಲಿ ಏನ್ ಇಡ್ತೀರಾ ಅದು ಜಾಸ್ತಿ ಆಗ್ತದೆ. ನನಗೇನು ನೀವು ಕ್ಯಾಶ್ ಇಡ್ಬೇಕಂತೇನಿಲ್ಲ. ಬಾಡಿಗೆ ಮನೆ ಇರ್ತದಲ್ವಾ, ಬಾಡಿಗೆ ಮನೆ ಕೀಗ್ಲಿ ಇಡಿ, ಇಲ್ಲಿ
ಇಲ್ಲಿ ನಿಮ್ಮ ವೆಹಿಕಲ್ ಕೀಗಳನ್ನ ಇಡ್ತಾ ಬನ್ನಿ. ಆಚೆ ವಾಯುವ್ಯದಲ್ಲಿ ವೆಹಿಕಲ್ ನಿಲ್ಸಿ, ವೆಹಿಕಲ್ ಜಾಸ್ತಿ ಆಗ್ತವೆ. ಎಷ್ಟೋ ಜನ ನನಗೆ ತಿಳಿಸ್ತಾರೆ, ಸರ್ ನನ್ನ ಸ್ಲಿಪ್ಪರ್ ಬಿಟ್ಬಿಟ್ಟಿದೆ, ಸ್ಲಿಪ್ಪರೇ ಜಾಸ್ತಿ ಆಗೋಗ್ಬಿಟ್ಟಿದೆ ಅಂತ. ನೀವು ವಾಯುವ್ಯದಲ್ಲಿ ಏನೇ ಕೊಡಿ, ದುಡ್ಡೇ ಅಂತಲ್ಲ, ಏನು ಒಂದು ಕೊಟ್ರೆ ಭಗವಂತ 4 ಕೊಡ್ತಾನೆ. 10 ಇಡಿ 40 ಆಗ್ತದೆ. ಹಾಗಾಗಿ ವಾಯುವ್ಯನ ತುಂಬಾ ಚೆನ್ನಾಗಿ ಬಳಸ್ಕೊಡಿ. ಈಗ ನಿಮ್ಗೆ ಎಲ್ಲಿ ದುಡ್ಡಿಟ್ರೆ ಕರಗುತ್ತೆ, ಖಾಲಿ ಆಗ್ಬಿಡುತ್ತೆ, ಎಲ್ಲಿ ದುಡ್ಡಿಟ್ರೆ ಅಲ್ಲೇ ಇರುತ್ತೆ, ಎಲ್ಲಿ ದುಡ್ಡಿಟ್ರೆ ಜಾಸ್ತಿ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಮನೆಗಳಲ್ಲಿ ಇದನ್ನ ಬಳಸ್ಕೊಡಿ. ಈಗ ನನಗೆ ಸುಮಾರು ಜನ ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಇದ್ದೀರಾ, ಸರ್ ಇದಕ್ಕೆ ಉತ್ತರ ಕೊಡಿ ಅಂತ. ನಮ್ಮ ಮಂಜುನಾಥ್ ಆವಲಳ್ಳರಂತೂ ಫಸ್ಟ್ ಕಮೆಂಟ್ಸ್ ಅವರೇ ಹಾಕೋದು. ಥ್ಯಾಂಕ್ ಯು ಸರ್. ನಿಮಗೆ ಯಾರ್ಯಾರು ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಈಗ ಕಮೆಂಟ್ಸ್ಗೆ ಉತ್ತರ ಕೊಡೋಂಥ ಸಮಯ. ಕವಿತಾ ಪೂಜಾರಿ ಅನ್ನೋರು ಒಂದು ಕಮೆಂಟ್ಸ್ ಮಾಡಿದ್ದಾರೆ. ಅವರು ಉತ್ತರನೂ ಕೊಟ್ಟಿದ್ದಾರೆ, ಪ್ರಶ್ನೆನೂ ಕೇಳಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಸರ್ ನೀವು ಹೇಳಿದ್ದಂಥ ಸಣ್ಣ ಪುಟ್ಟ ಚೇಂಜಸ್ ಎಲ್ಲ ನಾವು ಮಾಡ್ಕೊಂಡಿದ್ದೀರಿ, ಅದರಿಂದ ಒಳ್ಳೆ ರಿಸಲ್ಟ್ ಬಂದಿದೆ. ಮನೆ ಒಳಗಡೆ ಮನಿ ಪ್ಲಾಂಟ್ ಇಡ್ಬೋದಾ ಅಂತ ಕೇಳಿದ್ದಾರೆ. ನೋಡಿ, ಎಲ್ಲರೂ ಆಫೀಸಲ್ಲಾಗ್ಬೋದು, ಮನೆಗಳಲ್ಲಾಗ್ಬೋದು ಮನಿ ಪ್ಲಾಂಟ್ನ ಇಡ್ತೀರಾ. ನಾನು ಹೇಳೋದು ಇಷ್ಟೇ, ಆ ಮನಿ ಪ್ಲಾಂಟ್ ಅದೇ ಗಿಡ ಇರ್ಬೋದು, ಬೇರೆ ಯಾವುದಾದ್ರೂ ಸರಿ, ಬಳ್ಳಿ ಗಿಡ ನಾನು ಹೇಳೋದು, ಅದು ಯಾವುದೇ ಜಾತಿ ಇರಲಿ, ನಾನು ಇಂಥ ಜಾತಿ ಗಿಡ ಅಂತ ಹೇಳಲ್ಲ. ಅದು ಬೆಳೆಯೋದಕ್ಕೆ ಹೆಂಗೆ ಒಂದು ಸಪೋರ್ಟ್ ಬೇಕು, ಒಂದು ಕಡ್ಡಿನೋ, ಒಂದು ದಾರನೋ, ಒಂದು ಕಂಬಿನೋ, ಯಾವ ರೀತಿ ಅದು ಬೆಳೆಯೋದಕ್ಕೆ ಸಪೋರ್ಟ್ ಕೊಟ್ಟಿರ್ತೀರಲ್ವಾ, ಆ ಸ್ವಭಾವ ನಮ್ಮ ಮೇಲೆ ಪ್ರಭಾವ ಬೀರ್ತದೆ. ನಾವು ಬೆಳಿಬೇಕಾದ್ರೆ ಇನ್ನೊಬ್ಬರ ಮೇಲೆ ನಾವು ಇನ್ನೊಬ್ರದ್ದು ಹೆಲ್ಪ್ ಕೇಳಬೇಕಾಗುತ್ತೆ. ನಾನು ಎಷ್ಟೋ ಜನಕ್ಕೆ ಹೋಗಿ ಹೇಳ್ತೀನಿ, ಮನಿ ಪ್ಲಾಂಟ್ ಇಟ್ಟಿರೋರ ಹತ್ರ, ನೋಡಿ ನೀವು ಮನಿ ಪ್ಲಾಂಟ್ ಇಟ್ಟಿದ್ದೀರಲ್ವಾ, ಅದು ಬೆಳೆಯೋಕೆ ಹೆಂಗೆ ಸಪೋರ್ಟ್ ಬೇಕು ನೋಡ್ರಿ. ಇವಾಗ ನೀವು ನನ್ನ ಸಪೋರ್ಟ್ ತೊಗೊತಾ ಇದ್ದೀರಾ, ನನ್ನ ಕರೆದ್ರಿ. ಅದೇ ರೀತಿ ಪ್ರತಿಯೊಂದು ಮನೆಯಲ್ಲೂ ನಾವು ಏನು ಇಟ್ಟಿರ್ತೀರ ಅದು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರ್ತದೆ. ಯಾವುದೇ ಜಾತಿ ಆಗಲಿ, ಅದು ಮನಿ ಪ್ಲಾಂಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಬಳ್ಳಿ ಇರ್ತಕ್ಕಂಥ ಗಿಡಗಳು ಮನೆ ಒಳಗಡೆ ಬೇಡ. ಇಂದಿರಾ ಅನ್ನೋರು ಅವರೊಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ನಮ್ಮ ಮಗಳು ಮನೆ ಕಟ್ತಾ ಇದ್ದಾರೆ, ಮನೆ ಕಟ್ಟಬೇಕಾದ್ರೆ ನೀವು ಹೇಳ್ತೀರಾ ಮೇನ್ ಡೋರ್ನ 9 ಇಂಚ್ ಬಿಟ್ಟು ಇಡಿ ಅಂತ, ಬೇರೆ ಯಾರೋ ಹೇಳ್ತಾ ಇದ್ದಾರೆ 0 ಮಾಡಿ ಇಡಿ ಅಂತ. ಇದರಲ್ಲಿ ಯಾವ್ದು ಕರೆಕ್ಟ್ ಅಂತ ನೋಡಿ ಮೇಡಮ್. ನನ್ನ ವಿದ್ಯೆ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ, ನಾನು ಹೇಳ್ತಾ ಇರೋದು ನಿಮ್ಮ ಮನೆಯಲ್ಲಿ ಸತ್ಯ ಅನ್ಸಿದ್ರೆ ನಾನು ಹೇಳಿದ್ ಫಾಲೋ ಆಗಿ. ಇಲ್ಲ ಅಂದ್ರೆ ಅವ್ರು ಹೇಳಿದ್ದೆ ಅವ್ರು ಹೇಳ್ಬೇಕು. ಯಾವ್ದಾದ್ರು ವಾಸ ಇರೋ ಮನೆ ನೋಡ್ಬಿಟ್ಟು ಈ ತರ ಇರೋ ಮನೆಯಲ್ಲಿ ಈ ತರ ಆಗುತ್ತೆ ಅಂತ ಅವ್ರು ಹೇಳಿದ್ ಸತ್ಯವಾದ್ರೆ ಅವ್ರನ್ನ ಫಾಲೋ ಆಗಿ. ನಾನು ಏನಕ್ಕೆ ಆ ತರ ಹೇಳ್ತೀನಿ ಅಂದ್ರೆ, ನಿಮ್ಗೆ ನೋಡಿ, ಇದು ಬಾಕ್ಸ್ ತರ ಇರುತ್ತೆ. ನೀವು ಇಲ್ಲಿ ಪೂರ್ತಿ ಕಾರ್ನರ್ಗೆ ಡೋರ್ ಇಟ್ಬಿಟ್ರೆ ನಮ್ಗೆ ಇಲ್ಲಿ ದೇವಮೂಲೆನೇ ಸಿಗಲ್ಲ, ನಮ್ಗೆ ಈ ಕಾರ್ನರ್ ಬೇಕು. ನೋಡಿ ಇಲ್ಲಿ ಬಂದಾಗ ನೋಡಿ, ನಾನು ಹೇಳ್ತೀನಿ ನಿಮ್ಗೆ, ಇದು ಈಶಾನ್ಯ ಮೂಲೆ ಕರೆಕ್ಟ್ ಅಲ್ವಾ, ಆಗ್ನೇಯ. ಅದೇ ರೀತಿ ನೋಡಿ, ಈ ಕಾರ್ನರ್ಗಳು ಬೇಕು ನಿಮ್ಗೆ, ಈ ಕಾರ್ನರ್ ಬೇಕೇ ಬೇಕು. ಇಲ್ಲ ಅಂದ್ರೆ ನಮ್ಗೆ ಆ ಮೂಲೆ ಇರಲ್ಲ. ನೀವು 0 ಮಾಡಿಟ್ಟಾಗ ನಮ್ಗೆ ನಾರ್ತ್ ಈಸ್ಟ್ ಕಾರ್ನರೇ ಸಿಗಲ್ವಲ್ಲ. ಅದಕ್ಕೋಸ್ಕರ ನಾವು 9 ಇಂಚು ಅಥವಾ ಕಡಿಮೆ ಜಾಗ ಇದ್ರೆ ಒಂದು 4.25 ಇಂಚ್ ಆದ್ರೂ ಬಿಟ್ಟು ಬಾಗಿಲಿಡಿ ಅಂತ ಹೇಳೋದು ಇದೇ ಕಾರಣಕ್ಕೋಸ್ಕರ. ಸುಮಾರು ಜನ ನನಗೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಿಮ್ಮ ಸೈಟ್ ಮೆಜರ್ಮೆಂಟ್ 30 ಇರುತ್ತೆ, 30-40 ಇರುತ್ತೆ, 25ಗೆ 38 ಇರುತ್ತೆ, ಸರ್ ಇದಕ್ಕೆ ಪ್ಲಾನ್ ಮಾಡಿ ನನ್ಗೆ ಕಳಿಸಿ ಅಂತ ಹೇಳ್ತಾ ಇದ್ದೀರಾ, ವಾಸ್ತುಕ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ನೋಡಿ, ಇಲ್ಲಿ ಎಲ್ಲಾರ್ಗೂ ಅನುಕೂಲ ಆಗಂತ ವಿಡಿಯೋ ಮಾಡ್ಬೋದೇ ಹೊರತು ಇದೇ ನಂಬರ್ಗೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಿಮ್ಗೆ ಆ ತರ ಬೇಕಿದ್ರೆ ಫಸ್ಟ್ ನಾವು ಪ್ಲಾನ್ ಮಾಡೋದಿಲ್ಲ, ಇಂಜಿನಿಯರ್ ಹತ್ರ ಮಾಡಿಬಿಟ್ಟು ಅದನ್ನ ನೀವು ನನಗೆ ಆನ್ಲೈನ್ ಅಲ್ಲಿ ಕಳಿಸಿ ಪ್ಲಾನ್ ವೆರಿಫಿಕೇಶನ್ ಮಾಡಿಸ್ಕೊಬೇಕು. ಅದು ಬಿಟ್ಬಿಟ್ಟು ನಿಮ್ಮ ನಂಬರ್ಗಳು ಕಳಿಸ್ಬಿಟ್ಟು, ಸರ್ ಇದಕ್ಕೆ ಉತ್ತರದ ಫೇಸಿಂಗ್ ಪ್ಲಾನ್ ಕಳಿಸಿ, ಪೂರ್ವದ ಕಳಿಸಿ ಅಂದ್ರೆ ನಾವು ಇಲ್ಲಿ ದಯವಿಟ್ಟು ಕಳ್ಸಕ್ಕಾಗಲ್ಲ. ನಾನು ಏನಿದ್ರು ವಾಸ್ತು ಮಾತ್ರ ನೋಡೋದು, ಪ್ಲಾನ್ ಅನ್ನ ನಾವು ಮಾಡೋದಿಲ್ಲ. ಮೊನ್ನೆ ಒಬ್ರು ನನಗೆ ಒಂದು ಕಮೆಂಟ್ಸ್ ಮಾಡಿದ್ರು, ಏನಂತ ಅಂದ್ರೆ, ಸರ್ ಇಲ್ಲಿ ನಾವು ಬಾಡಿಗೆ ಮನೆಯಲ್ಲಿ ಇದ್ದೀರಿ, ದಕ್ಷಿಣದಲ್ಲಿ ಶಿಂಕ್ ಬಂದಿದೆ, ನೀವು ಹೇಳ್ತೀರಾ ಇಲ್ಲಿ ಪೂರ್ವದಲ್ಲಿ ಬರಬೇಕು, ಈಶಾನ್ಯದಲ್ಲಿ ಬರಬೇಕು ಅಂತ ಹೇಳ್ತೀರಾ, ಆದರೆ ನಮ್ದು ಬಾಡಿಗೆ ಮನೆಯಲ್ಲಿ ಇದ್ದೀರಿ, ದಕ್ಷಿಣ ಮನೆಯಲ್ಲಿ ಇರೋದು, ನಾವು ಏನ್ ಮಾಡೋದು ಅಂತ ಕೇಳಿದ್ರು. ಅದಕ್ಕೆ ಇನ್ಯಾರೋ ಪುಣ್ಯಾತ್ಮರೊಬ್ರು ಕಮೆಂಟ್ಸ್ ಹಾಕಿದ್ರು, ನೀವು ದಕ್ಷಿಣದಲ್ಲಿ ಇದ್ರೂ ಪರವಾಗಿಲ್ಲ, ಪೂರ್ವಕ್ಕೆ ಮುಖ ಮಾಡಿ ನೀವು ಪಾತ್ರೆಯನ್ನು ತೊಳಿರಿ ಅಂತ. ನೋಡಿ, ನಾನು ಹೇಳೋದು ಇಷ್ಟೇ, ನಿಮ್ಮ ಮನೆಯಲ್ಲಿ ನೀವು ಈ ರೀತಿ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಕರ್ಮ, ಅರ್ಥ ಆಯ್ತಾ? ಅವರು ಕರ್ಮದಿಂದ ಆಚೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ನೀವು ಇಲ್ಲಿ ಪೂರ್ವಕ್ಕೆ ಮುಖ ಮಾಡಿ ತೊಳೆಯಿದ್ರು, ನಾವು ಹೇಳ್ತಾ ಇರೋದು ದಕ್ಷಿಣ ಭಾಗದಲ್ಲಿ ನೀರು ಉಪಯೋಗಿಸಬಾರ್ದು ಅಂತ. ಅಲ್ಪ ಸ್ವಲ್ಪ ತಿಳ್ಕೊಂಡು ದಯವಿಟ್ಟು ಅವ್ರಿಗೆ ತಪ್ಪು ಮಾಹಿತಿ ಕೊಟ್ಟಾಗ ಅವರಲ್ಲಿ ಆರೋಗ್ಯ ಸಮಸ್ಯೆ ಹಾಗೆ ಆಗುತ್ತೆ. ಆದಾಗ ನಿಮಗೆ ಅದರಲ್ಲಿ 50% ನಿಮ್ಗೆ ಬಂದೇ ಬರುತ್ತೆ. ನಮಗೆ ಪೂರ್ತಿ ವಿಷಯ ಗೊತ್ತಿದ್ರೆ ಮಾತ್ರ ನಾವು ಅವ್ರಿಗೆ ಹೇಳ್ಬೇಕು, ಇಲ್ಲ ಅಂದ್ರೆ ಸೈಲೆಂಟ್ ಆಗಿರೋದು ಉತ್ತಮ. ಈಗ ನನ್ನ ಫಾಲೋ ಮಾಡ್ತಾ ಇರೋದು ಅರ್ಜುನ್ ಅಂತ ಒಬ್ರು ಇದ್ದಾರೆ. ಅವರು ನನ್ನ ವಿಡಿಯೋನ ಅರ್ಥ ಮಾಡ್ಕೊಂಡು ಯಾರಾದರೂ ಕಮೆಂಟ್ಸ್ ಹಾಕಿದ್ರೆ ನನಗಿಂತ ಮುಂಚೆ ಅವರು ಕರೆಕ್ಟಾಗಿ ಕಮೆಂಟ್ಸ್ ಮಾಡಿರ್ತಾರೆ. ನೋಡಿ, ನಿಮ್ಗೆ ಪೂರ್ತಿ ವಿಷಯ ಗೊತ್ತಿದ್ರೆ ಅರ್ಜುನ್ ಸರ್ ತರ ನೀವು ಕಮೆಂಟ್ಸ್ ಮಾಡಿ. ಇಲ್ಲ ಅಂದ್ರೆ ಪಾಪ ಅವ್ರನ್ನ ತಪ್ಪುದಾರಿಗೆ ಎಳಿಬೇಡಿ. ಅವರು ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಏನೋ ಒಂದು ಹುಡುಕ್ತಾ ಇರ್ತಾರೆ. ನೀವು ಅವ್ರಿಗೆ ಅನುಕೂಲ ಆಗೋ ತರ ಮಾಡಿದಾಗ, ಅವ್ರಿಗೆ ಆರೋಗ್ಯ ಸಮಸ್ಯೆ ಆದಾಗ ಅದರಲ್ಲಿ 50% ನಿಮಗೂ ಬರುತ್ತೆ. ವಿಷಯದ ಬಗ್ಗೆ ಪೂರ್ತಿ ಗೊತ್ತಿದ್ರೆ ಮಾತ್ರ ದಯವಿಟ್ಟು ರಿಪ್ಲೈ ಮಾಡಿ. ಇಲ್ಲ ಅಂದ್ರೆ ನನಗೇನು ತೊಂದರೆ ಇಲ್ಲ, ನಾಳೆ ದಿನ ಕರ್ಮ ಅಂತ ಬಂದಾಗ ನಿಮಗೆ ಬರ್ತದೆ.
ನನಗೆ ಸುಮಾರು ಜನ ಕೇಳ್ತಾರೆ, ಸರ್ ಇದು ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ, ಯಾರದ್ದು ನಂಬೋದು ಯಾರದ್ದು ಬಿಡೋದು ಅಂತ. ನಾನು ಹೇಳೋದು ಇಷ್ಟೇ, ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ, ಏನು ನಾನು ಡ್ರಾಯಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ, ಈ ಥರ ಇದ್ರೆ ಈ ಥರ ನಿಮ್ಮ ಮನೇಲಿ ನಡೆಯುತ್ತೆ ಅಂತ ಏನು ಹೇಳ್ತಾ ಇದ್ದೀನಿ ಅದು ನಿಮಗೆ ಮ್ಯಾಚ್ ಆಗ್ತಾ ಇದೆ, ನಿಮ್ಮ ಮನೇಲಿ ಅದು ನಡೀತಾ ಇದೆ. ನೀವು ಹೇಳೋ ಥರ ಸರ್ ನಮ್ಮ ಫ್ರೆಂಡ್ ಮನೇಲಿ ಅದು ಹೌದು ಅದೇ ಥರ ನಡೀತಾ ಇದೆ ಅಂತ ನಂಗೆ ಸುಮಾರು ಜನ ಫೋನ್ ಮಾಡಿ ಹೇಳ್ತಾರೆ. ಅವ್ರಿಗೆ ನನ್ನ ನಂಬರ್ ಕೊಟ್ಬಿಟ್ಟು ಅವ್ರ ಕಡೆಯಿಂದ ಫೋನ್ ಮಾಡಿ ಕರೆಸ್ಕೊತಾರೆ. ನಾನು ಹೇಳ್ತಾ ಇರೋದು, ನಿಮ್ಮ ಫ್ರೆಂಡ್ ಮನೇಲಿ ಇರ್ಬೋದು, ನಿಮ್ಮ ರಿಲೇಟಿವ್ ಅಲ್ಲಿ ಇರ್ಬೋದು, ನಿಮ್ಮ ಅತ್ತಂಗಿರಿ ಇರ್ಬೋದು, ಅತ್ತೆ ಇರ್ಬೋದು, ಮಾವ ಇರ್ಬೋದು, ನಿಮ್ಮ ಮನೆ ಇರ್ಬೋದು, ಇದು ನಿಜ ಹೌದು ನೀವು ಹೇಳ್ತಾ ಇರೋದು ನಮ್ಮ ಮನೇಲಿ ಇದೆ, ಅದೇ ಥರ ಪ್ರಾಬ್ಲಮ್ಮು ಅದೇ ಥರ ಪಾಸಿಟಿವ್ ನಮ್ಮ ಮನೇಲಿ ಇದೆ ಅಂದಾಗ ನೀವು ಇದನ್ನೆಲ್ಲ ಬಳಸ್ಕೊಳ್ಳಿ ನಿಮ್ಮ ಮನೇಲಿ. ಹೌದು ಸರ್ ಸತ್ಯ ನಡೀತಾ ಇದೆ ಅಂದಾಗ ಚೇಂಜ್ ಮಾಡ್ಕೊಳಕ್ಕೇನು, ಸಣ್ಣ ಪುಟ್ಟ ಇವತ್ತು ಚೇಂಜ್ ಮಾಡೋಣ, ಇನ್ವೆಸ್ಟ್ಮೆಂಟ್ ಮಾಡೋ ಅಂಥದ್ದನ್ನ 1 ತಿಂಗಳು ಅಮೌಂಟ್ ರೆಡಿ ಮಾಡಿ 3 ತಿಂಗಳು ರೆಡಿ ಮಾಡಿ ಅವತ್ತು ಚೇಂಜ್ ಮಾಡ್ಕೊಳ್ಳಿ, ಅದು ಸತ್ಯ. ಅವಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ. ಇದು ಒಂದು ಒಳ್ಳೆ ವಿಷಯ ಅಂದಾಗ ನಮ್ಮ ಫ್ರೆಂಡ್ ಸರ್ಕಲ್ ನಮ್ಮ ರಿಲೇಟಿವ್ ಅವರು ಎಲ್ಲರೂ ಚೆನ್ನಾಗಿರ್ಬೇಕು ಅಂದಾಗ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ತಗೊಂಡು ಮತ್ತೆ ಬರ್ತೀನಿ. ನಮಸ್ಕಾರ.